ಎಲ್ಲರಿಗೂ ನಮಸ್ತೆ. ಸಂಜುವಾಣಿಗೆ ಸ್ವಾಗತ. ಇನ್ನ ಕೆಲವೇ ದಿನಗಳಲ್ಲಿ ಕರ್ನಾಟಕಕ್ಕೆ ಗೃಹ ಕಾರ್ಮಿಕರಿಗೋಸ್ಕರನೇ ವಿಶೇಷ ಕಾಯ್ದೆಯೊಂದು ಜಾರಿಯಾಗ್ತದೆ. ಇದರ ವಿಶೇಷತೆ ಏನು? ಇದರ ನೋಂದಣಿ ಯಾವ ರೀತಿ ಮಾಡ್ಕೋಬೇಕು, ಇದರಿಂದ ಗೃಹ ಕಾರ್ಮಿಕರಿಗೆ ಯಾವ ರೀತಿ ಪ್ರಯೋಜನಗಳಾಗತ್ತೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಕ್ ಅಂತ ಹೇಳಿ ನಮ್ಮ ಜೊತೆಗೆ ಡಾಕ್ಟರ್ ರುತ್ ಮನೋರಮ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ, ಹಾಗೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮಮತಾ. ಮ್ಯಾಮ್, ಈಗ ಗೃಹ ಕಾರ್ಮಿಕರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ತುಂಬಾ ಕಡಿಮೆ. ಇವ್ರೇನು ಮೇಡ್ಸ್ ಅಲ್ವಾ ಅಂತ ಹೇಳಿ ಸ್ವಲ್ಪ ತಿರಸ್ಕಾರದ ಭಾವವೇ ಹೆಚ್ಚಾಗಿರತ್ತೆ. ಈಗ ಇವರಿಗಾಗಿಯೇ ಅಂತ ಕಾಯ್ದೆ ಬರ್ತಾ ಇದೆ 2026 ಅಲ್ಲಿ. ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಇವರ ಭದ್ರತೆಗೋಸ್ಕರ ಹಾಗೆ ಇವರ ಕಲ್ಯಾಣಕ್ಕೋಸ್ಕರ ಬರ್ತಿರುವಂತಹ ಕಾಯ್ದೆ ಇದು. ಏನಿದು ಈ ಕಾಯ್ದೆ ಏನು? ಈ ಕಾಯ್ದೆ ಹೆಸರು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ಗೃಹ ಕಾರ್ಮಿಕರ ವೆಲ್ಫೇರ್ ಬಿಲ್, ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಬಿಲ್. ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣಕ್ಕಾಗಿದೆ 2026 ನಲ್ಲಿ. ಇನ್ನೂ ಒಂದು ಮಾರ್ಚ್ 6 ಒಳಗಡೆ ಬರ್ತದೆ ಅಂತ ನಮಗೆ ತಿಳಿಸಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ತುಂಬ ಸಂತೋಷವಾಗ್ತದೆ. ಕಾರಣ ಏನು ಹೇಳಿದ್ರೆ ದಿಸ್ ವಿಲ್ ಕವರ್ ಫಸ್ಟ್ ಆಫ್ ಆಲ್ ಒಂದು ಈ ಯಾರು ಇವರು ಡೊಮೆಸ್ಟಿಕ್ ವರ್ಕರ್ಸು, ಅವರು ಕಾರ್ಮಿಕರೇ ಇಲ್ಲ, ಏನೋ ಕೆಲಸ ಮಾಡ್ತಾರೆ, ಎಲ್ಲೋ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆ ಮೇಡಮ್, ಅಲ್ಲಿ ಇರುವ ಮೇಡಮ್ ಬಂದು ಒಂದು ಕೆಲಸ ಕೊಡ್ತಾರೆ. ಅವ್ರು ಕೆಲಸ ಕೊಟ್ಟರೆ ಅವ್ರು ಏನೇನು ಕೊಡ್ತಾರೋ ತಕೊಂಡು ಹೋಗೋದು. ವಿತ್ ಮನಿ ದೇ ಆಲ್ಸೋ ಗಿವ್ ಸಮ್ ಫುಡ್ ಆ್ಯಂಡ್ ಬಟ್ಟೆಗಳು ಅದು ಇದು ಕೊಟ್ಟು ಏನೋ ಕಡಿಮೆ ವೇತನ ಕೊಟ್ಟು ಕಳಿಸ್ತಾರೆ. ಲೀವ್ಗಳು ಇರಲ್ಲ. ಸೊ ಈಗ ಈ ಕಾಯ್ದೆ ಬಂದಿದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ದ ರಿಲೇಶನ್ಶಿಪ್ ಬಿಟ್ವೀನ್ ದ ವರ್ಕರ್, ಕಾರ್ಮಿಕರು ಮತ್ತು ಎಂಪ್ಲಾಯರ್ ಅಂದ್ರೆ ಮನೆಯಲ್ಲಿರುವ ಮೇಡಮ್ ಇಲ್ಲಾಂದ್ರೆ ಸಾರು ಇರ್ಬೋದು, ಅವ್ರಿಗೆ ಒಂದು ವರ್ಕಿಂಗ್ ರಿಲೇಶನ್ಶಿಪ್ ಆಗುತ್ತದೆ. ಇಟ್ ವಿಲ್ ಡಿಸೈಡ್ ಅಪಾನ್ ದ ರಿಲೇಶನ್ಶಿಪ್. ಈಗ ನೋಡಿದ್ರೆ ವೆಲ್ಫೇರಿಸಮ್ ಟು ಪೀಪಲ್ಸ್ ರೈಟ್ಸ್, ಕಾರ್ಮಿಕರು ರೈಟ್ಸ್ ಬರ್ತದೆ. ಅದು ನೋಡಿದ್ರೆ ತುಂಬಾ ಸಂತೋಷವಾಗ್ತದೆ. ಈಗ ಅದರಲ್ಲಿ ಕಾನೂನಲ್ಲಿ ಇರೋದೆಲ್ಲ ಮಾಡ್ಲೇಬೇಕು ಯಾರನ್ನು, ಯಾಕೆ? ಸೊ ಇದರಲ್ಲಿ ಏನಾಗ್ತದೆ, ಫಸ್ಟ್ ಆಫ್ ಆಲ್ ಎಲ್ಲ ಕಾರ್ಮಿಕರು ಮತ್ತು ಎಲ್ಲ ಮನೆ ಕೆಲಸಕ್ಕೆ ಇಟ್ಕೊಂಡಿದಾರಲ್ಲ ಓನರ್ಸು, ಎಂಪ್ಲಾಯರ್ಸು, ಆಮೇಲೆ ಏಜೆನ್ಸೀಸ್ ಇದೆಲ್ಲ ಜಾಬ್ ಪ್ರೊವೈಡ್ ಮಾಡುವ ಏಜೆನ್ಸಿ, ಎಲ್ಲರೂ ಏನ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ಏನು ಲೇಬರ್ ವೆಲ್ಫೇರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಈ ರಿಜಿಸ್ಟರ್ ಮಾಡಿದರೆ ತಾನೇ ಅವ್ರು ಸೋಷಿಯಲ್ ಸೆಕ್ಯೂರಿಟಿ ಕೊಡೋಕ್ಕಾಗುತ್ತೆ. ಸರಿ, ಈಗ ರಿಜಿಸ್ಟ್ರೇಷನ್ ಫಸ್ಟ್ ಇಸ್ ಅ ಮ್ಯಾಂಡೇಟರಿ. ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ನೀವು ಕಾರ್ಮಿಕರಂದ್ರೆ ಕೂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ಏನು ಬರಲ್ಲ. ನೀವು ಅಲ್ಲಿ ಹೋಗಿದ್ರೆ ನಿಮ್ಮ your number will be there, you would be registered. So you will be a registered worker in Karnataka first of all. Like ಏನು ಇಲ್ಲ, ಯಾವುದೇ ಇಲ್ಲ, ಅನಾಥೆಗಳಾಗಿ ಇದ್ದರು ನಾವು ಏನ್ ಮಾಡೋದಂತ ಎಲ್ಲ ಯೋಚನೆ ಮಾಡ್ತೀರಾ. ನಮ್ಮ ಕಾರ್ಮಿಕರು ನೋಡಿದ್ರೆ ತುಂಬಾ ಜನ ಯಂಗ್ ವಿಡೋಸ್ ಆರ್ ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಯಂಗ್ ವಿಡೋ ಆಗಿರ್ಬೋದು, ಇಲ್ಲಾಂದ್ರೆ ಒಂಟಿ ಮಹಿಳೆಯರಾಗಿರ್ಬೋದು, ತುಂಬಾ ಬಡ ಮಹಿಳೆಯರನ್ನೇ ಇರ್ತಾರೆ. ಅದು ಯಾರಂತ ಕೇಳಿದ್ರೆ ತುಂಬಾ ಜನ ಹೇಳಿದ್ರೆ SC/ST ಅಂಡ್ ಮುಸ್ಲಿಂ ವಿಮೆನ್, ಸ್ವಲ್ಪ ಬ್ಯಾಕ್ವರ್ಡ್ ಕ್ಲಾಸಸ್ ವಿಮೆನ್ ಅವರೇ ಇರ್ತಾರೆ. ಏನು ಯಾರು ದೊಡ್ಡ ವರ್ಗದಲ್ಲಿಂದ ಬಂದಿರೋರಲ್ಲ, ದೊಡ್ಡ ಜಾತಿಗಳಲ್ಲಿಂದ ಬಂದಿರೋರು, ಇವರೆಲ್ಲ ಕೆಳಗಡೆ ಇರುವ ಲೈಕ್ ಫ್ರಮ್ ದ ಬಾಟಮ್ ಪರಿಶಿಷ್ಟ ಜಾತಿಗಳಲ್ಲಿಂದ ಬಂದಿರುವನ್ನೇ ಕಾರ್ಮಿಕರು. ಸೊ ಇವರಿಗೆ ಈಗ ರಿಜಿಸ್ಟರ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಅವ್ರಿಗೆ ಡೊಮೆಸ್ಟಿಕ್ ವರ್ಕರ್ಸ್ಗೆ ಏನೇನು ರೈಟ್ಸ್ ಇದೆಯೋ, ಏನೇನು ರೈಟ್ಸ್ ಕಾನೂನಲ್ಲಿ ಇದೆಯೋ, ಒಂದು ವೇಳೆ ಎಲ್ಲ ರೈಟ್ಸ್ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಮುಖ್ಯವಾದ ರೈಟ್ಸ್ ಎಲ್ಲ ಕೊಡ್ತಾರೆ. ಯಾವ ರೀತಿ ರೈಟ್ಸ್ ಕೊಡ್ಬೋದು? ಯಾಕಂತ ಹೇಳಿದ್ರೆ ಮೇಡ್ಸ್ ಗಳಿಗೆ, ಗೃಹ ಕಾರ್ಮಿಕರಿಗೆ ಲೋನ್ ಆಗಿರ್ಬೋದು, ಲೋನ್ ಅಪ್ಲೈ ಮಾಡೋಕ್ಕೂ ಕಷ್ಟ ಆಗ್ತಾ ಇರತ್ತೆ. ಅಂಡ್ ಆಲ್ಸೋ ಅವ್ರ ಹೆಲ್ತ್ ಇಶ್ಯೂಸ್ ಬಂದ್ರೆ ಅವರು ದುಡ್ಡಲ್ಲೇ ಅವ್ರು ಬೇರ್ ಮಾಡ್ಕೋಬೇಕಾಗತ್ತೆ, ಹೊರತಾಗಿ ಓನರ್ಸ್ ಅವ್ರಿಗಂತ ಹೇಳಿ LIC ಪಾಲಿಸೀಸ್ಗಳಾಗಿರ್ಲಿ, ಲೈಫ್ ಪಾಲಿಸೀಸ್ಗಳಾಗಿರ್ಲಿ ಮಾಡಿರಲ್ಲ. ಈ ಒಂದು ಮಸೂದೆಯಿಂದ ಅವ್ರಿಗೆ ಯಾವ ರೀತಿ ಈ ತರ ಏನಾದ್ರು ಅವ್ರಿಗೆ ಲೋನ್ ಸಿಗೋ ಅಂತದ್ದು ಅಥವಾ ಹೆಲ್ತ್ಗೆ ರಿಲೇಟೆಡ್ ಏನಾದ್ರು ಒಳ್ಳೇದಾಗತ್ತಾ? ಎಸ್, ಲೋನ್ ಸಿಕ್ಕೋದು ಎಲ್ಲ ಮಹಿಳೆಯರಿಗೂ ಸಿಕ್ಕುತ್ತೆ. ನೀವು ಗ್ಯಾರಂಟಿ ಕೊಟ್ರೆ ಎಲ್ಲರೂ ಕೊಡ್ತಾರೆ. ಸೊ ಅದೇ ನಡೀತದೆ. ಮತ್ತದು ಗವರ್ಮೆಂಟ್ ಸ್ಕೀಮ್ಸ್ ಇದೆ ಅಲ್ಲ, ಅದರಲ್ಲಿ ಲೋನ್ ಕೊಡ್ತೀವಿ, ಇದರಲ್ಲಿ ಲೋನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಸೆಂಟ್ರಲ್ ಮಾಡ್ತದೆ, ಸ್ಟೇಟ್ ಮಾಡ್ತದೆ, ಅದು ಬೇರೆ ಕದೆ. ಲೋನ್ ಎಲ್ಲ ವೆಲ್ಫೇರ್ ಆಕ್ಟಿವಿಟಿ, ಲೋನ್ ಕೊಡುವುದು, ನಮ್ಮ ಗ್ಯಾರಂಟೆಡ್ ಸ್ಕೀಮ್ಸ್ ಎಲ್ಲ ಇದೆ ನೋಡಿ, ಅದೆಲ್ಲ ವೆಲ್ಫೇರ್ ಸ್ಕೀಮ್ಸ್ ಆಫ್ ದ ಗವರ್ಮೆಂಟ್. ಹಿಯರ್ ವಾಟ್ ಯು ವಿಲ್ ಗೆಟ್ ಫಸ್ಟ್ ಆಫ್ ಆಲ್ ಮಿನಿಮಮ್ ವೇಜಸ್ ಖಂಡಿತವಾಗಿ ಸಿಕ್ಕುತ್ತೆ. ಈಗ ನೋಬಡಿ 8 hours ಕೆಲಸ ಮಾಡಿದ್ರೆ ಎವ್ರಿ ಒನ್ ವಿಲ್ ಗೆಟ್ 23,000 rupees ಅಂಡ್ ಅಬೌವ್. ಯಾರು ಅದು ಕೆಳಗಡೆ ಇರಲ್ಲ. ಈಗ ಒಂದ್ ವೇಳೆ ಇರಬಹುದು 25,000 ಕೂಡ ತಕೊಳ್ಳುವ ಡೊಮೆಸ್ಟಿಕ್ ವರ್ಕ್ಸ್ ಇರಬಹುದು, ಬಟ್
ಯಾರು 23,000 ಕೆಳಗಡೆ ಕೊಡುವುದಿಲ್ಲ. ಈಗ ಹೂ ವಿಲ್ ಗಿವ್ ದಿಸ್ ಥಿಂಗ್, ದ ಎಂಪ್ಲಾಯರ್ ವಿಲ್ ಗಿವ್, ಆಟೋಮೆಟಿಕ್ಲಿ ಅವ್ರು ಕೊಡಬೇಕಾಗಿದೆ. ಸೊ ಸೋಷಿಯಲ್ ಸೆಕ್ಯೂರಿಟಿ ಬಂದ್ರೆ, ಸಾಮಾಜಿಕ ಭದ್ರತೆ ಬಂದಿದ್ರೆ ವರ್ಕರೇ ಕೊಡೋಕ್ಕಾಗಲ್ಲ. ಆ, ಎಲ್ಲ ಹಣನೂ ಎಂಪ್ಲಾಯರ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲ ಹಣನೂ அந்த ಏಜೆನ್ಸೀಸ್ ಇದಾರಲ್ಲ, ಪ್ಲೇಸ್ಮೆಂಟ್ ಏಜೆನ್ಸೀಸ್ ಅಂತ ಹೇಳೋದು ತುಂಬ ಇದೆ, ಬೆಂಗಳೂರಿನಲ್ಲಿ ತುಂಬ ಬಂದಿದೆ. ಅದು ಪ್ಲೇಸ್ಮೆಂಟ್ ಅವು ಏಜೆನ್ಸೀಸ್ ತುಂಬ ಸಂಪಾದನೆ ಮಾಡ್ತಾರೆ, ಬಟ್ ಕಾಂಟ್ರಿಬ್ಯೂಷನ್ ಮಾಡಲ್ಲ ವರ್ಕರ್ಗೆ. ವರ್ಕರ್ನಲ್ಲಿಂದ ತಕೊಳ್ಳೋದು, ಎಂಪ್ಲಾಯರ್ ಹತ್ರ ತಗೊಳ್ತಾರೆ ಒಂದು ತಿಂಗಳು ಅಡ್ವಾನ್ಸು, ಇವ್ರ ಹತ್ರ ತಗೊಳ್ತಾರೆ ಏನು ಎರಡು ತಿಂಗಳು, ಒಂದೊಂದು ತಿಂಗಳು ಬೇರೆ ಎಂಪ್ಲಾಯರ್ ಕೊಡಬೇಕಾಗಿದೆ, ಅವಳು ಕೊಡಬೇಕಾಗಿದೆ. ಇದೆಲ್ಲ ಬಿಟ್ಟು ಇವರು ಕಾಂಟ್ರಿಬ್ಯೂಟ್ ಮಾಡಬೇಕು. ಆಲ್ ದಿಸ್ ಕಾಂಟ್ರಿಬ್ಯೂಷನ್ ಅಡಿಷನಲಿ ದ ಗವರ್ಮೆಂಟ್ ಸೇಸ್ ವಿ ವಿಲ್ ಆಲ್ಸೋ ರೇಸ್ ಕಾಂಟ್ರಿಬ್ಯೂಷನ್ ಫ್ರಮ್ ದ ಸೆಸ್, ಯಾ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಅ ಗುಡ್ ಮೂವ್. ಸೊ ದೇ ವಿಲ್ ಮೇಕ್ ಅ ಕೈಂಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಫ್ರಮ್ ವಿಚ್ ದ ರಿಜಿಸ್ಟರ್ಡ್ ವರ್ಕರ್ಸ್ ವಿಲ್ ಗೆಟ್ ಹೆಲ್ತ್ ಫೆಸಿಲಿಟಿ ಸಿಕ್ಕುತ್ತೆ. ವಿ ಹ್ಯಾವ್ ಆಸ್ಕ್ಡ್ ನೋ ಸರ್ಟನ್ ಥಿಂಗ್, ದಟ್ ಕೈಂಡ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ಫಾರ್ಮುಲೇಟೆಡ್ ಲೇಟರ್, ಯಾವ್ದು ಕೊಡಬೇಕಂದ್ರೆ. ಬಟ್ ವಿ ಆರ್ ಸೇಯಿಂಗ್ ESI ಕವರ್ ಮಾಡಿ, ಪ್ರಾವಿಡೆಂಟ್ ಕವರ್ ಮಾಡಿ, ಕವರ್ ಮಾಡಿ, ಆಮೇಲೆ OAP ಓಲ್ಡ್ ಏಜ್ ಪೆನ್ಷನ್ ಕವರ್ ಮಾಡಿ ಅಂತ. ಓಲ್ಡ್ ಏಜ್ ಪೆನ್ಷನ್ ಇದೆ ಎಲ್ಲ ಮಹಿಳೆಯರಿಗೂ, ಬಟ್ ಕಾರ್ಮಿಕರಂದ್ರೆ ಒಂದು ಓಲ್ಡ್ ಏಜ್ ಪೆನ್ಷನ್ ಸೆಪರೇಟ್ ಆಗಿದೆ. ಈಗ ಕಾನೂನು ಬಂದಿದೆ. ಈಗ ನೋಡಿದ್ರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ದೇ ಆರ್ ಪ್ಲಾನಿಂಗ್ ಟು, ಇನ್ನೂ ಮಾಡಿಲ್ಲ, ESI ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ಪೆನ್ಷನ್ ಬಂದಿದೆ ಈಗ, ಮತ್ತೆ ಅವ್ರು ಕೊಡೋದು ಸಾಮಾನ್ಯ, ಇದು ವರ್ಕರ್ ಕೊಡೋದು ಸ್ವಲ್ಪ ಜಾಸ್ತಿ. ಸೊ ಐ ಥಿಂಕ್ ಅದು ಒಂದಿದೆ. ದೆನ್ ಹೆಲ್ತ್ ಫೆಸಿಲಿಟೀಸ್ ವಿಲ್ ಟೇಕನ್ ಕೇರ್. We also saying that at least 2 children from their families could be educated, not 2 members ಅಂತ ಹೇಳಿಲ್ಲ, ಓದುವರೆಗೆ ನೀವು ಸ್ಕಾಲರ್ಶಿಪ್ ಕೊಡಿ ಅಂತ ಹೇಳ್ತಾ ಇದ್ವಿ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ದೆನ್ ಹಿಯರ್ ವರ್ಕಿಂಗ್ ಅವರ್ಸ್ ವಿಲ್ ಬಿ ಡಿಟರ್ಮಿನ್ಡ್. ನೀನು ಕರೆದು 2 ಅವರ್ ಕರೆದು 3 ಅವರ್ ಕೆಲಸ ಮಾಡೋದು, ಒಂದು ಕೆಲಸ ಕೊಟ್ಬಿಟ್ಟು ಈ ಕೆಲಸ ಮಾಡು ಆ ಕೆಲಸ ಮಾಡು, ಮಗಳು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳೋದು, ಈ ಸ್ವಲ್ಪ ಮಸಾಲೆ ಮಾಡಿ ಕೊಡಿ ಅಂತ ಹೇಳೋದು. ಪ್ರಿಸ್ಕ್ರೈಬ್ಡ್ ಜಾಬ್ಗೆ ವೇಜಸ್ ಡಿಟರ್ಮಿನ್ ಆಲ್ರೆಡಿ ಮಾಡಿದ್ದಾರೆ. ಬಿಕಾಸ್ ಮಿನಿಮಮ್ ವೇಜಸ್ ಫಾರ್ ಡೊಮೆಸ್ಟಿಕ್ ವರ್ಕರ್ಸ್ ತುಂಬ ವರ್ಷ ಮುಂಚೆ ಬಂತು, ರೈಟಾ? ಐ ಥಿಂಕ್ ಆಕ್ಚುಲಿ 19,000 ಕೊಡಬೇಕಾಗಿದೆ. 19,000 ಇಫ್ ಪೀಪಲ್ ವರ್ಕ್ ಫಾರ್ 8 hours, 19,000 ಮಿನಿಮಮ್ ವೇಜಸ್ ಕೊಡಬೇಕಾಗಿದೆ. ಯಾರು ಫಾಲೋ ಮಾಡ್ತಾರೆ? ಈಗ ನಾವು ದೇ ಆರ್ ರಿಜಿಸ್ಟರ್ಡ್, ಯು ಕ್ಯಾನ್ ಕ್ಯಾಚ್ ಹೋಲ್ಡ್, ನೋ? ನೀವು ಕೊಟ್ಟಿಲ್ಲ ಅಂದ್ರೆ ಮಾಡಬಹುದು. ಸೊ ದೇರ್ ಆರ್ ಡಿಸ್ಕಷನ್ಸ್, ಅವ್ರ ಪೆನಲ್ಟಿ ಕೊಡ್ಬೇಕಾ, ಅವ್ರ ಪ್ಯೂರಿಟಿ ಮೆಷರ್ಸ್ ತಗೊಳ್ಬೇಕಾ ಅಂತ. ಅದು ಸ್ವಲ್ಪ ಗೌರ್ಮೆಂಟ್ ಯೋಚನೆ ಮಾಡ್ತಾ ಇದೆ, ಎಲ್ಲರೂ ಪಬ್ಲಿಕ್ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಇಟ್ ಮೇ ನಾಟ್ ಬಿ ದೇರ್, ಬಟ್ ಐ ಆಮ್ ಸೇಯಿಂಗ್ ದಟ್ ಒನ್ಸ್ ಯು ರಿಜಿಸ್ಟರ್ಡ್, you can take up that grievances to the grievances cell. There's going to be a grievances cell. Okay. One more thing. ಇವಾಗ ಏನಂತ ಹೇಳಿದ್ರೆ, ಈಗ ಮೇಡ್ಗಳು ಏನ್ ಮಾಡ್ತಾರೆ ಅಂದ್ರೆ, ಗೃಹ ಕಾರ್ಮಿಕರು, ನೀವ್ 8 hours ಅಂತ ಹೇಳಿದ್ರಲ್ಲ, 8 hours ತುಂಬಾ ಕಡಿಮೆ ಮಾಡೋದು, ತುಂಬಾ ಕಡಿಮೆ ಜನ ಮಾಡೋದು. ಅವ್ರೇನ್ ಮಾಡ್ತಾರೆ ಅಂದ್ರೆ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ. ನನಗೆ ಗೊತ್ತಿರೋ ಹಾಗೆ, ನಾನು ಪರ್ಸನಲಿ ನೋಡಿರೋ ಹಾಗೆ, ಒಬ್ಬ ಗೃಹ ಕಾರ್ಮಿಕರು ಏನು ಮೇಡ್ ಏನಿರ್ತಾರೆ, ಏನಿಲ್ಲ ಅಂದ್ರೆ 3 ಇಂದ 4 ಮನೆಗಳನ್ನ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ. ಜಸ್ಟ್ ಒನ್ ಅವರ್ ಅಂತ ಹೇಳಿ, ಮಾರ್ನಿಂಗ್ ಅಷ್ಟೇ ವರ್ಕ್ ಮಾಡ್ಕೊಟ್ಟು ಹೋಗ್ತೀವಿ, ನಿಮ್ಗೆ ಸರ್ಟನ್ ಏನು ಬಟ್ಟೆ ಒಗದ್ ಕೊಡ್ಬೇಕಾ, ಅದನ್ನ ಒಗದ್ ಕೊಡ್ತೀನಿ, ಈ ತರದೆಲ್ಲ ಇವಾಗ ಮಾಡ್ತಾ ಇದ್ದಾರೆ. 8 hours ವರ್ಕರ್ಸ್ ತುಂಬಾ ಕಡಿಮೆ. ಇದು ಇವ್ರಿಗೂ ಕೂಡ ಅಪ್ಲೈ ಆಗುತ್ತಾ? ಈಗ ಜಸ್ಟ್ 1 hour 2 hours ಮಾಡಿಬಿಟ್ಟು ಹೋಗ್ತಾರಲ್ಲ, ಮತ್ 3-4 ಮನೆಗಳು ಮಾಡಿ ಹೋಗ್ತಾರಲ್ಲ, ಅಂತವ್ರಿಗೂ ಇದು ಯೂಸ್ ಆಗ್ತದೆ. ಒಂದು ಮನೆ ಇರ್ಲಿ, 5 ಮನೆ ಇರ್ಲಿ, ದೇರ್ ಆರ್ ವಿಮೆನ್ ಹೂ ಕ್ಯಾನ್ ಈವನ್ ವರ್ಕ್ ಫಾರ್ 7 ಮನೆಗಳಲ್ಲಿ ಕೆಲಸ ಮಾಡ್ತಾರೆ. 5 to 7 ಈಸಿಯಾಗಿ ಮಾಡ್ತಾರೆ. ಅಪಾರ್ಟ್ಮೆಂಟ್ಸ್ ಅಲ್ಲಂತೂ ಪೂರ್ತಿ ಅವರೇ ಇರ್ತಾರೆ. Some people work more than 8 hours also. Some workers are staying in the houses also. There are workers you bring them from the rural areas and they stay with you. So there are workers, part-time workers, full-time workers, and maninalli staying madoru idare. So there are also migratory worker. Whoever in Karnataka doing domestic work will be registered under this. So ella benefits ellarku sikkutte, but they have to be registered. And the registration process will be a big challenge. ಸ್ವಲ್ಪ ಸವಾಲಾಗಿರ್ತದೆ. ಬಟ್ ಐ ಥಿಂಕ್ ನಾವು ವೆಬ್ಸೈಟ್ ಅದು ಇದೆಲ್ಲ ಬಂದಿದೆಲ್ಲ, ಈಗ ಆನ್ಲೈನ್ ಅಲ್ಲಿ ಮಾಡಬಹುದು. ಅಂಡ್ ದ ಡೊಮೆಸ್ಟಿಕ್ ವರ್ಕರ್ಸ್ ಯೂನಿಯನ್ಸ್, ವಿ ಹ್ಯಾವ್ ಸೆವೆರಲ್, ಕರ್ನಾಟಕ ಗೃಹ ಕಾರ್ಮಿಕರ ವೇದಿಕೆನಲ್ಲಿ ತುಂಬಾ ಯೂನಿಯನ್, ವಿ ಹ್ಯಾವ್ ಅಬೌಟ್ 15 ಯೂನಿಯನ್ಸ್. ದೇರ್ ಆರ್ ಆಲ್ಸೋ ಅದರ್ಸ್ ಆರ್ ದೇರ್. ಸೊ ಆಲ್ ಆಫ್ ದೆಮ್ ವಿಲ್ ಹೆಲ್ಪ್. ಗೃಹ ಕಾರ್ಮಿಕರಲ್ಲಿ ಅಫಿಲಿಯೇಟ್ ಆಗಿರುವ ಕೆಲವರು ಇದ್ದಾರೆ, ಕೆಲವರು ಅಫಿಲಿಯೇಟ್ ಆಗಿಲ್ಲ, ಅವರು ಮಾಡ್ತಾರೆ. ದೇ ವಿಲ್ ಎನ್ಕರೇಜ್ ದೇರ್ ಯೂನಿಯನ್ ಮೆಂಬರ್ಸ್, ದೇ ವಿಲ್ ಎನ್ಕರೇಜ್ ದೇರ್ ಏರಿಯಾಸ್ ನಲ್ಲಿಂದ ಎಲ್ಲರೂ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಬೆನಿಫಿಟ್ಸ್ ಯು ಹ್ಯಾವ್ ಟು ರಿಜಿಸ್ಟರ್. ಅದು ಖಂಡಿತವಾಗಿ ಮಾಡಬೇಕಾಗಿದೆ. ಎಷ್ಟೊಂದು ಜನಗಳು ಕೂಡ 5 ಮನೆಯಲ್ಲಿ ಕೂಡ, ನಾನು ಈ ಅಮ್ಮನ ಮಗನ
ಎ ಮನೆಯಲ್ಲಿ ಇಷ್ಟು ಅವ್ರು ನಾನು ಕೆಲಸ ಮಾಡ್ತೀನಿ, ಬಿ ಆಗ್ತದೆ ಅಂತ ಎಲ್ಲ ರಿಜಿಸ್ಟರ್ ಆಗುತ್ತೆ. ಅಂದ್ರೆ ಈಗ ಎಷ್ಟೊಂದ್ ಜನ ನೀವ್ ಹೇಳಿರೋ ಹಾಗೆ ಎಜುಕೇಟೆಡ್ಸ್ ಅಲ್ಲ ಮೇಡ್ಸ್ಗಳು, ತುಂಬಾ ಕಡಿಮೆ ಜನ. ಏನು ಕೆಲಸ ಸಿಗದೆ ಇದ್ದಾಗ ಅವ್ರ ಅಮ್ಮ ಆ ಕೆಲಸ ಮಾಡ್ತಿರು, ನಾನೇ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಬರೋರು ತುಂಬಾ ಕಡಿಮೆ ಇತ್ತೀಚೆಗೆ. ಬಟ್ ಎಷ್ಟೊಂದ್ ಜನ ಗೊತ್ತೇ ಇರಲ್ಲ, ಎಜುಕೇಟೆಡ್ ಆಗಿರಲ್ಲ, ಮತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಕ್ ಬರೋದಿಲ್ಲ. ಎಷ್ಟೊಂದ್ ಜನ ಫೋನ್ ಕೂಡ ಯೂಸ್ ಮಾಡಕ್ ಬರಲ್ಲ ಮೇಡ್ಸ್ಗಳಿಗೆ. ನಾನೇ ತುಂಬಾ ಜನ ನೋಡಿದೀನಿ ಅದ್ರ ಬಗ್ಗೆ. ಈ ತರದವ್ರಿಗೆ ಹೇಗ್ ಗೊತ್ತಾಗುತ್ತೆ? ಇದ್ರ ಬಗ್ಗೆ ಅವೇರ್ನೆಸ್ ಹೇಗ್ ಮೂಡಿಸ್ಬೋದು? ನಾನೊಂದು ಹೇಳ್ತೀನಿ, ಗೌರ್ಮೆಂಟ್ ಗ್ಯಾರಂಟರ್ ಸ್ಕೀಮ್ಸ್ ಬರ್ತದೆ, ಬಸ್ನಲ್ಲಿ ಫ್ರೀ ಆಗಿ ಹೋಗ್ಬೋದು, ಅಕ್ಕಿ ಕೊಡ್ತಾರೆ. ಅದು ಅವ್ರು ಏನು ಗೊತ್ತಾಗಿರೋರಲ್ಲ, ಅವ್ರಿಗೆ ಎಜುಕೇಶನ್ ಇಲ್ಲ, ಅವ್ರಿಗೆ ಬೆನಿಫಿಟ್ಸ್ ಬರ್ತದೆ ಅಂತಂದ್ರೆ ಜ್ಞಾನ ಬರ್ತದಲ್ಲ, ಇನ್ಫಾರ್ಮೇಶನ್ ಬರ್ತದಲ್ಲ, ಪೇಪರ್ನಲ್ಲಿ ಹಾಕ್ತಾರಲ್ಲ, ಅನೌನ್ಸ್ ಮಾಡ್ತಾರಲ್ಲ. ಆ ಥರನೇ ಕಾನೂನು ಬಂದಿದ್ಮೇಲೆ ಅನೌನ್ಸ್ ಮಾಡ್ತಾರೆ. ಮಿನಿಸ್ಟರ್ ಆಲ್ರೆಡಿ ಸೆಟ್, ವಿ ವಿಲ್ ಅನೌನ್ಸ್ ದಿಸ್ ಟು ದ ಪಬ್ಲಿಕ್, ವಿ ವಿಲ್ ಯೂಸ್ ಮಾಸ್ ಮೀಡಿಯಾ, ವಿ ಬಿನ್ ಸೇಯಿಂಗ್ ದಟ್. ಹೇಗೆ ಹೇಗೆ ಅಂತ ಕೇಳಿದ್ರೆ ಹೇಗೇನೋ ಆಗಲ್ಲ. ವೆನ್ ಯು ಸೇ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬಿಲ್ಲು ನಮ್ಗೆ ಗೊತ್ತಾಗಿರೋ ಬಿಲ್, ಅದು ತುಂಬಾ ಹತ್ತಿರದಲ್ಲಿಂದ ಕೆಲಸ ಮಾಡ್ತಾ ಇದೀವಿ. ಆ ಬಿಲ್ನಲ್ಲಿ ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲರೂ ಏನು ಥ್ರೂ ಔಟ್ ದ ಕಂಟ್ರಿ ಎಲ್ಲರೂ ಮಾಡಿದಾರಂತಲ್ಲ. ಯಾರ್ಯಾರಿಗೆ ಅಟ್ಲೀಸ್ಟ್ ದೇ ಮೂವ್ ಅಪ್ ಸ್ಲೋಲಿ 10%, 20%, 30% ಆ ತರ ಬರ್ತಾ ಇರ್ತದೆ. ಸೊ ಐ ಥಿಂಕ್ ದಟ್ ಯಾರಿಗೂ ಏನು ಗೊತ್ತಿರೋಂತ ಇಲ್ಲ. ಈಗ ಎಲ್ಲರೂ ಮೊಬೈಲ್ ಇಟ್ಕೊಂಡಿದಾರಮ್ಮ. ಅವ್ರಿಗೆ ABCD ಎಲ್ಲ ಮುಂಚೆ ಗೊತ್ತಿಲ್ಲ, ಈಗ ಗೊತ್ತಾಗ್ತದೆ ಅವ್ರಿಗೆ. ಮುಂಚೆ ಗೊತ್ತೇ ಇಲ್ಲ. ಈಗ ಹೆಸರು ಹಾಕಿದೀರಾ ರೂತ್ ಮನೋರಮ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಸಿಗ್ನಲ್ ಇಟ್ಕೊಂಡಿದ್ದಾರೆ, ಆರ್ ಯು, ಅವ್ರು ಏನ್ ಮಾಡ್ತಾರೆ, ಕಲ್ತ್ಕೊಡ್ತಾರೆ. ಸೊ ಪೀಪಲ್ ವಿದೌಟ್ ಎಜುಕೇಶನ್ ದೇ ಆರ್ ಆಪರೇಟಿಂಗ್ ಮೊಬೈಲ್ಸ್. ಸೊ ನೀವು ತಿಳಿಸಿದ್ರೆ ಈ ತರ ಕಾನೂನು ಬಂದಿದೆ ಕರ್ನಾಟಕದಲ್ಲಿ. ಐ ಥಿಂಕ್ ಕರ್ನಾಟಕ ವಿಲ್ ಬಿ ದ ಫಸ್ಟ್ ಸ್ಟೇಟ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಗವರ್ಮೆಂಟ್ ಬಿಕಾಸ್ ಆಫ್ ಅವರ್ ಲಾಂಗ್ ಸ್ಟ್ರಗಲ್ಸ್. ವಿ ಪ್ರೆಷರೈಸ್ಡ್. ಏನ್ ತಲೆನೋವಾಗಿದೆ ನಾನು ಅವ್ರಿಗೆ. ಆ ತರ ಎಲ್ಲ ಯೂನಿಯನ್ಸ್ ಕಾನೂನು ಬೇಕು ಅಂತ ಕೇಳಿದ್ವಿ. ಕಾನೂನು ಇಟ್ ಗಿವ್ಸ್ ಯು ರೈಟ್. ವೈಲೇಟ್ ಮಾಡಿದ್ರೆ ಹೋಗ್ಬಹುದು ಕೋರ್ಟ್ಗೆ. ನಾವು ಗ್ರೀವಿಯನ್ಸಸ್ ಸೆಲ್ಗೆ ಹೋಗ್ಬಹುದು. ಹೋಗಿ ಈ ತರ ಮಾಡಿದ್ದಾರೆ, ನನಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ, ಇಷ್ಟೇ ಕೊಟ್ಟಿದ್ದಾರೆ. ಸೊ ದ ಲೇಬರ್ ವೆಲ್ಫೇರ್ ಆಫೀಸರ್ ವಿಲ್ ಬಿ ತಯಾರಾಗ್ತಾರೆ. ದೇ ವಿಲ್ ಆಲ್ಸೋ ಟೇಕ್ ಅಪ್ ದ ಕೇಸಸ್ ಅಂಡ್ ಸೇ ವೈ ದೇ ಆರ್ ನಾಟ್ ಗಿವನ್ ದ ಸ್ಯಾಲರಿ. ನೀವು ಕಮಿಟ್ ಮಾಡಿದೆಯಲ್ಲಮ್ಮ ಇಷ್ಟು ಕೊಡ್ತೀನಿ ಅಂತ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ನೀವು ಅಲ್ಲಿ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ಅಮ್ಮ ಹೇಳ್ತಾರಲ್ಲ, ನನಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ ಈ ಕೆಲಸಕ್ಕೆ ಅಂತ ಹೇಳಿದ್ದಾರೆ, ಈ ಮೇಡಮ್ ಕೊಡೋದಿಲ್ಲ ಅಂತ ಹೋಗಿ ಮಾಡಿದ್ರೆ ಅದು ಏನು ಕಂಪ್ಲೇಂಟ್ ರೇಜ್, ದಟ್ ಇಸ್ ಅ ಗ್ರೀವಿಯನ್ಸಸ್ ಅಲ್ಲಿ ಇದೆ. ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಬೇರೆ ಬರ್ತದೆ. ಇನ್ ದ್ಯಾಟ್ ಬೋರ್ಡ್ ವಾಟ್ ಆರ್ ದಿ ಬೆನಿಫಿಟ್ಸ್ ವಿ ವಿಲ್ ಗಿವ್. ಎಲ್ಲ ಬೆನಿಫಿಟ್ಸ್ ಒಂದು ಕಡೆನೆ ಕೊಡಕ್ಕಾಗಲ್ಲ, ಕೊಡಬಹುದು. ಅದಕ್ಕೆ ಒಂದು ಕಮಿಟಿ ಮಾಡ್ತಾರೆ. ದಟ್ ಕಮಿಟಿ ವಿಲ್ ಕನ್ಸಿಸ್ಟ್ ಆಫ್ trade union workers like me, and the women's organization maybe, and then the government will be there. Employees also will be there in the board. Okay. It will be a kind of a tripartite board, it is called in English. The workers, government and the employers. Tripartite board. Tripakshi boards, tripartite, Tripakshi boards. ಇದು ಮಾಡ್ತಾರೆ. ಇದರಲ್ಲಿ ಎಲ್ಲ ಇರ್ತೀವಿ. ಗ್ರೀವೆನ್ಸ್ ಸೆಲ್ಸ್ ಅದು ಸೆಪರೇಟ್ ಆಗಿ ಮಾಡ್ತದೆ. ನಾವು ಫಸ್ಟ್ ಅವರು ನಾವು ಬೆಂಗಳೂರಿಗೆ ಮಾಡ್ಬೇಕಂತ ಹೇಳಿದಾರೆ. ನಾವ್ ಹೇಳಿದ ಆ ಥರ ಎಲ್ಲ ಕರ್ನಾಟಕ ಮಾಡ್ಬೇಕಂತ. ಮುಂದೆ ಮೆಟ್ರೋಪಾಲಿಟನ್ ಮಾತ್ರ ಮಾಡ್ತೀವಿ. ಮೆಟ್ರೋಪಾಲಿಟನ್ ಅಂದ್ರೆ ಒಳಗಡೆ ಮಾತ್ರ. ಯಾವ್ದ್ಯಾವ್ದು ಸಪೋಸ್ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಅಂತ ಹೇಳಿದ್ರೆ ಈ 5 ಇದು ಮಾಡ್ತಾರಲ್ವ, 5 ಡಿವಿಷನ್ ಮಾಡ್ತಾರೆ. ಬೃಹತ್ ಬೆಂಗಳೂರು ಅದು ಮಾತ್ರ ಬರ್ತದೆ, ಮತ್ತವರೆಲ್ಲ ಬರಲ್ಲ. ಈಗ ವಿ ಹ್ಯಾವ್ ಸೆಡ್ ನೋ, ಇಫ್ ಯು ಆರ್ ಮೇಕಿಂಗ್ ಅ ಲಾ, ಮೇಕ್ ಇಟ್ ಒನ್ಸ್ ಫಾರ್ ಆಲ್ ಕರ್ನಾಟಕ. ಈವನ್ ರೂರಲ್ ವರ್ಕರ್ಸ್ ಆರ್ ಸಫರಿಂಗ್ ಅ ಲಾಟ್, ಅವ್ರಿಗೆ ಆಗುತ್ತೆ ಅಂತ ನಾವು ಹೇಳಿದ್ವಿ. ಸೊ ಐ ಥಿಂಕ್ ದೀಸ್ ಬೆನಿಫಿಟ್ಸ್ ಎಲ್ಲ ಬರ್ತದೆ. ಇಟ್ ಆಲ್ ವಿಲ್ ನಾಟ್ ಕಮ್ ಆಟೋಮ್ಯಾಟಿಕ್ಲಿ ಈವನ್ ಆಫ್ಟರ್ ದ ಲಾ. ದ ಯೂನಿಯನ್ಸ್ ಹ್ಯಾವ್ ಟು ವರ್ಕ್, ದ ವಿಮೆನ್ ಹ್ಯಾವ್ ಟು ರಿಜಿಸ್ಟರ್. ಲಾಟ್ ಆಫ್ ವರ್ಕ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಮೀ, ಬಿಕಾಸ್ ಇವ್ರನ್ನ ರಿಜಿಸ್ಟರ್ ಮಾಡೋದೇ ತುಂಬಾ ದೊಡ್ಡ ಕೆಲಸ. ನೀವು ಕೆಳಗಡೆ ಬಂದ್ರೆ ಫೈಲ್ಸ್ ಎಲ್ಲ ಇದೆ, ಅವರೆಲ್ಲ ಅವ್ರನ್ನ ರಿಜಿಸ್ಟರ್ ಮಾಡ್ತೀವಿ. ಯಾರ್ಯಾರು ರಿಜಿಸ್ಟರ್ ಮಾಡಿದಾರೆ ಮುಂದೆ ಇದನ್ನ ನಮ್ಗೆ ಗೊತ್ತು. ಸೊ ವಿ ವಿಲ್ ರಿಜಿಸ್ಟರ್, ಬಟ್ ದೇರ್ ಇಸ್ ಲಾಟ್ ಆಫ್ ವರ್ಕ್ ಟು ಬಿ ಡನ್. ಅಂಡ್ ಐ ಥಿಂಕ್ ದ ಗವರ್ಮೆಂಟ್ ವಿಲ್ ಕೋಪರೇಟ್ ಇಫ್ ದೇ ಬ್ರಿಂಗ್ ಅ ಥಿಂಗ್ ಲೈಕ್ ದಿಸ್. ಅವ್ರು ಮಾಡಿಲ್ಲ ಅಂದ್ರೆ ಕೂಡ we are there, unions are there, organizations are there. ನಾವೆಲ್ಲರೂ, ನಾನು ಒಬ್ಳೇ ಮಾಡಿದಿಲ್ಲ ಇದು, ನನ್ನ ಜೊತೆನಲ್ಲಿ ವರ್ಕರ್ಸ್ ಎಲ್ಲ ಹೋರಾಟ ಮಾಡಿದ್ದಾರೆ. ಸೊ ಬಟ್ ನಾನು ಫ್ರಮ್ 85 ಆನ್ವರ್ಡ್ಸ್ ಕೆಲಸ ಮಾಡ್ತಾ ಇದ್ದೀನಿ. ಅಂಡ್ ಇಟ್ ವಾಸ್ ಹೆಲ್ಪ್ಡ್ ಆಲ್ಸೋ ಬೈ ದಿ ILO ಕನ್ವೆನ್ಷನ್. ಮ್ಯಾಮ್, ಈಗ ರಿಜಿಸ್ಟ್ರೇಷನ್ ಹೌದು, ಇವಾಗ ರಿಜಿಸ್ಟ್ರೇಷನ್ ಅಂದಿದ ತಕ್ಷಣ ಎಲ್ಲರಿಗೂ ಸಾಮಾನ್ಯವಾಗಿ ಓದಿರೋರ್ಗೂ ಸಮಸ್ಯೆ ಇದ್ದೇ ಇರತ್ತೆ. ಎಷ್ಟು ಫೀಸ್ ಪೇ ಮಾಡಬೇಕು, ಇದಕ್ಕೆ ಏನಾದರೂ ರಿಜಿಸ್ಟ್ರೇಷನ್ಗೆ ನಾವೇನಾದ್ರೂ ಇಷ್ಟು ದುಡ್ಡು ಅಂತ ಕೊಡ್ಬೇಕಾ ಅಂತೆಲ್ಲ, ಏನಾದ್ರು ರಿಜಿಸ್ಟ್ರೇಷನ್ ದುಡ್ಡು ಕೊಡ್ಬೇಕಾ, ಪೇ ಮಾಡ್ಬೇಕಾಗತ್ತಾ ಕಾರ್ಮಿಕರು, ಗೃಹ ಕಾರ್ಮಿಕರು? ಕಾನೂನು ಬಂದಿದ ಮೇಲೆನೆ
ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಆ ರೆಗ್ಯುಲೇಷನ್ ಅಲ್ಲಿ ಯಾರು ಏನು ಕೊಡಬೇಕು, ಎಂಪ್ಲಾಯರ್ ಎಷ್ಟು ಕೊಡಬೇಕು, ಇಲ್ಲಾಂದ್ರೆ ವರ್ಕರ್ಸ್ ಎಷ್ಟು ಕೊಡಬೇಕು, ಆಮೇಲೆ ಸ್ಟೇಟ್ ಏಜೆನ್ಸಿ ಏನು ಕೊಡ್ಬೇಕಂತೆಲ್ಲ ಡಿಟರ್ಮಿನ್ ಆಗ್ತದೆ. ದಟ್ ವಿಲ್ ಬಿ ಡನ್ ಇನ್ ದಿ ಬೋರ್ಡ್, ರೈಟ್? ದಟ್ ಮಿನಿಮಲ್ ಇರ್ತದೆ, ತುಂಬಾ ಜಾಸ್ತಿ ಎಲ್ಲ ಇರಲ್ಲ. ವರ್ಕರ್ಸ್ ಅಷ್ಟು ಕೊಡಕ್ಕೆ ಆಗಲ್ಲ. ವಿ ಇನ್ಸಿಸ್ಟ್ ಫಸ್ಟ್ ಬೇಡ ಅಂತ ಹೇಳಿದ್ದಾರೆ. ನಾವು ಯಾಕೆ ಸರ್ ಅವ್ರು ಕೊಡ್ಬೇಕಂತ ಹೇಳಿದೀವಿ. ಬಟ್ ನಾವು ನಮ್ಗೆ ಏನಾಗ್ತದೆ, ಇಫ್ ದೇ ಕಾಂಟ್ರಿಬ್ಯೂಟ್, ವರ್ಕರ್ಸ್ ಕಾಂಟ್ರಿಬ್ಯೂಷನ್ ಇಸ್ ಅ ಗುಡ್ ಥಿಂಗ್, ಇಸ್ ಅ ಗುಡ್ ವಾಟ್ ಯು ಕಾಲ್ ಜೆಸ್ಟರ್, ಗುಡ್ ಜೆಸ್ಟರ್ ಫಾರ್ ಮೈ ಸೆಲ್ಫ್, ಫಾರ್ ಮೈ ಪೆನ್ಷನ್ ಐ ಆಮ್ ಆಲ್ಸೋ ಪೇಯಿಂಗ್. ಸೊ ಅದು ಇರ್ತದೆ. ವರ್ಕ್ ಐ ಮೀನ್ ಪ್ರೊಟೆಕ್ಟಿಂಗ್ ದ ವರ್ಕರ್ಸ್ is a state obligation. This is what ILO standards are saying. ILO standards ಏನು ಹೇಳ್ತದೆ, ವರ್ಕರ್ನ ಪ್ರೊಟೆಕ್ಟ್ ಮಾಡೋದು, ಮಹಿಳೆಯರ ಪ್ರೊಟೆಕ್ಟ್ ಮಾಡೋದು, ಹಿಂದುಳಿದ ಜನ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ ಇಲ್ಲ. ಸೊ ಇಟ್ ಇಸ್ ನಾಟ್ ಓನ್ಲಿ ದ ಕರ್ತವ್ಯ ಆಫ್ ಎಂಪ್ಲಾಯರ್. ನಾವು ಹೋಗಿ ಕೆಲಸ ಮಾಡ್ತೀವಿ, ಆ ಎಂಪ್ಲಾಯರ್ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್. ವಿ ಆರ್ ಡೂಯಿಂಗ್ ಸರ್ವಿಸ್, ದೇ ಆರ್ ಆಲ್ಸೋ ಇನ್ ಫ್ಯಾಕ್ಟ್ ಡೂಯಿಂಗ್ ಸರ್ವಿಸ್ ಟು ದ ಕಂಟ್ರಿ, ಟು ದ ಸ್ಟೇಟ್. ಸೊ ಇದೆಲ್ಲ ನೋಡಿದ್ರೆ, ಸೊ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಕೆಲಸ, ವರ್ಕರ್ಸ್ ಪ್ರೊಟೆಕ್ಟ್ ಮಾಡೋದು ಸ್ಟೇಟ್ ಆಬ್ಲಿಗೇಷನ್. ಈ ಕಾಲದಲ್ಲಿ ವರ್ಕರ್ಸ್ ಪ್ರೊಟೆಕ್ಟ್ ಮಾಡಿ ಎಲ್ಲ ಕಡಿಮೆ ಆಗುತ್ತದೆ. ವಿ ಆರ್ ಸೇಯಿಂಗ್ ದಟ್ ಲೈಕ್ ಪಾರ್ಟ್ಲಿ ವಿ ವಿಲ್ ಪೇ. ಸೊ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಿಲ್ ಬಿ ಮೇಡ್. ಅವು ಎಕ್ಸಾಕ್ಟ್ಲಿ ವೇರ್ ಮೇ ಬಿ ಲೈಕ್ ದೇ ವಿಲ್ ಸೇ ಅರ್ಬನ್ ಅಂದ್ರೆ ಇಷ್ಟು ಕೊಡಿ, ರೂರಲ್ ಅಂದ್ರೆ ಅಷ್ಟು ಕೊಡಿ. ವರ್ಕರ್ಸ್ ತುಂಬಾ ಕಡಿಮೆನೇ ಇರ್ತದೆ, ಜಾಸ್ತಿ ಇರಲ್ಲ. ನಾವು ಬಿಡಲ್ಲ. ದೇನ್ ಯಾಕೆಂದ್ರೆ ಎಷ್ಟು ವರ್ಷದ ನಿಮ್ಮ ಹೋರಾಟ? ಇವಾಗ ಕರ್ನಾಟಕ ಗೃಹ ಕಾರ್ಮಿಕ ವೇದಿಕೆದು ಇದು ಎಷ್ಟು ವರ್ಷದ ಹೋರಾಟ? ಎಷ್ಟು ವರ್ಷ ಆದ್ಮೇಲೆ ಈ ಒಂದು ಕಾಯ್ದೆ ಜಾರಿಗೆ ಬಂದಿತ್ತು? ನಾನು ಹೇಳಿದೆ, ಮುಂದೆನೆ ಹೇಳಿದೆ, ನಾನು ನಮ್ಮ ಕರ್ನಾಟಕ ಗೃಹ ಕಾರ್ಮಿಕರ ಸಂಘ ರಿಜಿಸ್ಟರ್ ಮಾಡಿರುವುದು 1987 ಅಲ್ಲಿ ಮಾಡಿದ್ದೇವೆ. ಫ್ರಮ್ 1987 ಆನ್ವರ್ಡ್ಸ್ ವಿ ಆರ್ ಆಸ್ಕಿಂಗ್. ವಿ ಹ್ಯಾವ್ ಆಲ್ಸೋ ಯುಟಿಲೈಸ್ಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಕೂಡ ಯೂಸ್ ಮಾಡಿದ್ವಿ. ಒಂದು ಸಿಡೋ ಕಮಿಟಿನಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ತುಂಬ ಕಡಿಮೆ ಕೂಲಿ ಇದೆ, ಅವ್ರಿಗೆ ಒಂದು ಕಾನೂನು ಬೇಕಂತ ನಾವು ವರ್ಕರ್ಸ್ ಎಂಪ್ಲಾಯ್ಮೆಂಟ್ ಒಂದು ಆರ್ಟಿಕಲ್ ಇದೆ, ಅದರಲ್ಲಿ ಹಾಕಿದ್ದೇವೆ. ವಿ ಹ್ಯಾವ್ ಡನ್ ದಟ್ ಇನ್ 2000, 2014, 2004, 2014 ಎಲ್ಲ ಡೊಮೆಸ್ಟಿಕ್ ವರ್ಕರ್ಸ್ ಬೇಕಾಗಿದೆ. ಸೊ ದೇ ಆಲ್ಸೋ ಡಿರೆಕ್ಟೆಡ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ಫಾರ್ಮುಲೇಟ್ ದ ಡೊಮೆಸ್ಟಿಕ್ ವರ್ಕರ್ಸ್ ಬಿಲ್. ವೈ ಐ ಆಮ್ ಸೇಯಿಂಗ್ ದಟ್ there is an hue and cry in all over the country, in all over the world, the domestic workers are employed. In Europe ತಕೊಳ್ಳಿ, mostly Asian women are working, African women are working, right? And then women from I told Asia, Africa, Brazilian women, all women are working. Over 4 are there. ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಲ್ಲಿ ಇರುವವರೆಲ್ಲ ಯುರೋಪ್ ಹೋಗಿ ಕೆಲಸ ಮಾಡ್ತಾರೆ, ಅಮೆರಿಕಾಗೆ ಹೋಗಿ ಕೆಲಸ ಮಾಡ್ತಾರೆ, ರೈಟ್? ಲಾಟ್ ಆಫ್ ವರ್ಕರ್ಸ್ ಇನ್ ಅಮೆರಿಕಾ, Bangladeshis, Nepalis, Indians are working as domestic workers in US. So there is already a cry internationally, ಇವರಿಗೆ ಸಾಮಾಜಿಕ ಭದ್ರತೆ ಕೊಡಬೇಕು, ಡೀಸೆಂಟ್ ವರ್ಕ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಒಂದು ಒಡಂಬಡಿಕೆ ತಗೊಂಡು ಬಂದಿದ್ದಾರೆ. ಇಟ್ ಈಸ್ ಅ ಒಡಂಬಡಿಕೆ ಬಿಟ್ವೀನ್ ILO ಅಂಡ್ ದ ಗವರ್ಮೆಂಟ್ಸ್, ರೈಟಾ? ಸೊ ದಟ್ಸ್ ಕಾಲ್ಡ್ ಕನ್ವೆನ್ಷನ್ 189. ಇದು 2011 ನಲ್ಲಿ ಬಂದಿದೆ. ಅದಕ್ಕೂ ನಾವು ಪ್ರಯಾಸ ಪಟ್ಟು 2009, 2010 ಡೆಲಿಗೇಷನ್ ಹೋಗುವಾಗ ಅವ್ರ ಹತ್ರ ಪತ್ರ ಕೊಟ್ಟು ನೀವು ಖಂಡಿತವಾಗಿ ನಮ್ಗೆ ಪಾಸ್ ಮಾಡ್ಬೇಕಂತ ಕೇಳಿದ್ದೇವೆ. ನಾವು 189 ಬಂದಿದೆ, ಬಟ್ ಅವರ್ ಗವರ್ಮೆಂಟ್ ಆಸ್ ಅಕ್ಸೆಪ್ಟೆಡ್ ಪ್ರಿನ್ಸಿಪಲಿ, ಬಟ್ ರಾಟಿಫೈ ಮಾಡಿಲ್ಲ, ಅವ್ರಿಗೆ ಫುಲ್ ಸಪೋರ್ಟ್ ಕೊಟ್ಟಿಲ್ಲ. ಸೊ ನಮ್ಮ ಗವರ್ಮೆಂಟ್ ಹೇಳಿದೆ, ನಾವು ಇದು ಮಾಡ್ತೀವಿ, ಬಿಲ್ ಸಪ್ರೇಟ್ ಆಗಿ ತಗೊಂಡ್ ಬರ್ತೀವಿ, ಇಲ್ಲಾಂದ್ರೆ ಡೊಮೆಸ್ಟಿಕ್ ವರ್ಕರ್ಸ್ ಅಂದ್ರೆ ಒಂದು ಪಾಲಿಸಿ ತಗೊಂಡ್ ಬರ್ತೀವಿ, ಕಾನೂನು ತಗೊಂಡ್ ಬರ್ತೀವಿ. ಎಲ್ಲ ಹ್ಯಾಂಗಿಂಗ್, ಇಟ್ ವಾಸ್ ಹ್ಯಾಂಗಿಂಗ್, ಲೈಕ್ ನೋಬಡಿ ವಾಸ್ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ಫೋನ್ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ಏನು ಮಾಡಿಲ್ಲ. ರೀಸೆಂಟ್ಲಿ ದೇರ್ ವಾಸ್ ಅ ಕೇಸ್ ವೆಂಟ್ ಟು ಸುಪ್ರೀಂ ಕೋರ್ಟ್ ಇನ್ 2025 or 26 ಬಿಗಿನಿಂಗ್. ಸೊ January 2026 ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಖಂಡಿತವಾಗಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ಕಾನೂನು ಮಾಡಿ, ಎಲ್ಲ ಫೆಡರಲ್ ಸ್ಟೇಟ್ ಮಾಡಿ ಅಂತ ಹೇಳಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಎಲ್ಲ. ಆಮೇಲೆ ಯಾರೋ ಒಂದು ಬಂದು, ಯಾಕೆ ನಾವು ಕೋರ್ಟ್ಸ್ 4 ಕೋರ್ಟ್ಸ್ ತಕೊಂಡು ಬರ್ತಾ ಇದ್ವಿ, ಲೇಬರ್ ಕೋರ್ಟ್ಸ್, ಅದರಲ್ಲಿ ಅವ್ರು ಇದ್ದಾರೆ ಡೊಮೆಸ್ಟಿಕ್ ವರ್ಕರು, ಯಾಕೆ ನೀವು ಸೆಪ್ರೇಟ್ ಆಗಿ ಕಾನೂನು ಮಾಡ್ಬೇಕಂತ ಅವ್ರು ಏನ್ ಮಾಡಿದ್ದಾರೆ, ಅವ್ರನ್ನ ಅಡಿಚಣೆ ಮಾಡಿದ್ದಾರೆ. ತಿರ್ಗಾ ಸುಪ್ರೀಂ ಕೋರ್ಟ್ ಹೇಳಿದೆ, ಓಕೆ ವಿ ಲುಕ್ ಇನ್ ಟು ದಿಸ್ ಅಂತ ಹ್ಯಾಂಗಿಂಗ್ ನಲ್ಲಿದೆ. ಇದೆಲ್ಲ ನೋಡುವಾಗ 2011 ನಲ್ಲಿಂದ ನಮ್ಮ ಗವರ್ಮೆಂಟ್ನ ಪುಷ್ ಮಾಡ್ತಾ 2023, 24, 25 ಲೇಬರ್ ಮಿನಿಸ್ಟರ್ ಪುಷ್ ಮಾಡಿದ್ದೇವೆ ಖಂಡಿತವಾಗಿ ಬೇಕಂತ.
In fact, in 23, Mr. Santosh Lad himself came to one of our big convention at Freedom Park. ಎಲ್ಲ ಯೂನಿಯನ್ಸ್ ಕೆಲಸ ಮಾಡುವ ಎಲ್ಲ ಯೂನಿಯನ್ಸ್ ನಾವು ಫೆಡರೇಟ್ ಮಾಡಿ ಅಂಡರ್ ದ ಕರ್ನಾಟಕ ಗೃಹ ಕಾರ್ಮಿಕರ ವೇದಿಕೆ ನಾವು ಫೆಡರೇಟ್ ಮಾಡಿ ಒಂದಾಗಿ ವಾಯ್ಸ್ ಕೊಟ್ಟು ಅದನ್ನಲ್ಲಿಂದ ತುಂಬ ವಾಟ್ ಯು ಕಾಲ್ ತುಂಬ ಇಂಟೆನ್ಸಿವ್ ಆಗಿ 2023, 22, 23, 24, 25 ಒಂದು 4 ವರ್ಷ ಇಂಟೆನ್ಸಿವ್ ಆಗಿ, ಈ ಗವರ್ಮೆಂಟ್ ಬಂದಿದ ಮೇಲೆ ಇನ್ನೂ ಇಂಟೆನ್ಸಿವ್ ಆಗಿ ನಾವು ಮಾಡಿದ್ವಿ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಲಾಸ್ಟ್ 2 years ಆ್ಯಂಡ್ ಆಲ್ಸೋ ದ ಪ್ರೆಸೆಂಟ್ ಗವರ್ಮೆಂಟ್ 3 years, ಒಂದು 5 years ಪುಷ್ ಮಾಡ್ತಾ ಇದ್ವಿ ಫ್ರಮ್ ILO ಕನ್ವೆನ್ಷನ್. Now it is confirmed. Then the government said, let us formulate a law, and we have also helped the government in formulating the law, what should be there. And the Labour Department wrote, and they decided, and it was discussed in the council meeting, cabinet council meeting, discuss ಆಗಿ ನಾವು ಒಂದು 3 ದಿವಸಕ್ಕೆ ಮುಂಚೆ on when we met Santosh Lad, when was it, 12th, we have discussed. Then he said, yes madam, definitely ಬರ್ತದೆ, it is coming. ದೆನ್ ಇನ್ ದ ಕಂಡೀಷನ್ಸ್ ಆಫ್ ವರ್ಕ್ ಏನೇನು ಕಂಡೀಷನ್ ಇರಬೇಕು ಅಂತ ಕೇಳಿದ್ರು. ಅವ್ರ ಕಂಡೀಷನ್ ಅಂತ ಹೇಳಿದ್ರೆ ಅವ್ರು ಏನು ತಿಳ್ಕೊಂಡಿದ್ರು ಅಂತ ಕಾಣಿಸುತ್ತೆ ನನಗೆ. ಪರಿಸರ ಹೇಗೆ ಮನೆಯಲ್ಲಿ ಇರಬೇಕು, ಒಂದು ಚಿಕ್ಕ ಮನೆ ಅಂದರೆ ಹೇಗೆ ನಾವು ಅವ್ರಿಗೆಲ್ಲ ಅನುಕೂಲನ ಮಾಡಿಕೊಡೋಕ್ಕಾಗುತ್ತಾ ಸರ್? ಅವ್ರು ಏನು AC ಕೇಳ್ತಾ ಇದ್ದಾರೆ, ಕೇಳೋದು ಮಿನಿಮಮ್ ವೇಜಸ್ ಕೇಳ್ತಾರೆ, ಒಂದು ಹೆಲ್ತ್ ಫೆಸಿಲಿಟೀಸ್ ಕೇಳ್ತಾ ಇದ್ದಾರೆ, ಆಮೇಲೆ ಒಂದು ಕ್ಲೀನಾಗಿ ಅಲ್ಲಿ ಇರುವುದಕ್ಕೆ ಒಂದು ಜಾಗ ಕೇಳ್ತಾರೆ. ಅದೇನು AC ಕೇಳ್ತಾ ಇದ್ದಾರೆ, ಇಲ್ಲ ಸರ್ ಅದೆಲ್ಲ ಸುಮ್ಮನೆ. when you think of condition, this is not the condition. Condition is minimum wages, working hours, paying them in time, and then dignity ಆಗಿ ನಡೆಸಬೇಕು ವರ್ಕರ್ಸ್ನ. ಅವ್ರ with respect. I think the dignity and justice should prevail through this sector. ಅಯ್ಯೋ ಏನು ಕಾನೂನು ಬಂದಿದೆ, ನಿನಗೆ ಇದು ಕೊಡಬೇಕಾ ಅದು ಕೊಡಬೇಕಲ್ಲ, ಮರ್ಯಾದೆಯಾಗಿ ನಡೆಸೋದನ್ನ ಕಲ್ತ್ಕೊಳ್ಳಿ. ಹೇಗೆ ಮಾಡ್ತಾರದು ಗೊತ್ತಾ? ಇನ್ ಸಮ್ ಹೌಸಸ್ ದೇ ಡೋಂಟ್ ಈವನ್ ಅಲೌ ವಿಮೆನ್ ಟು ಕಮ್ ಇನ್ ಟು ದ ಕಿಚನ್ಸ್. ಹೈಯರ್ ಕಾಸ್ಟ್ ಮನೆಗಳಲ್ಲಿ ಕಿಚನ್ನಲ್ಲಿ, ಯಾಕೆಂದರೆ ಅದೊಂದು ನನಗೆ ಗೊತ್ತಾಗಿರೋ ಮನೆಗಳು ತುಂಬ ಮನೆಗಳು ಉಂಟು. ಎಲ್ಲ ಕಡೆನೇ ಕೆಲಸ ಮಾಡ್ಬೋದು, ಬಾತ್ರೂಮ್ ತೊಳಿಬೇಕು, ಬಟ್ ಇವತ್ತಿನಲ್ಲಿ ಬಿಡೋದಿಲ್ಲ, ಯಾಕೆಂದರೆ ಅವರೆಲ್ಲ ಮೋಸ್ಟ್ಲಿ ಶೆಡ್ಯೂಲ್ ಕಾಸ್ಟ್ ಅಂತ. ಸೊ ಅಲ್ಲಿ ಏನು ಹೋಗುತ್ತೆ, ಹಣ ಹೋಗಲ್ಲ, ಡಿಗ್ನಿಟಿ ಹೋಗುತ್ತೆ. ಏನು ಡಿಗ್ನಿಟಿ ಹೋಗುತ್ತೆ ಅಂತ ಹೇಳಿದರೆ, ಯು ಆರ್ ಲೆಸರ್ ಹ್ಯೂಮನ್ ಬೀಯಿಂಗ್ ದೆನ್ ಅದರ್ಸ್. ಯು ಆರ್ ಲೆಸರ್ ಹ್ಯೂಮನ್ ಬೀಯಿಂಗ್ ದೆನ್ ದ ಎಂಪ್ಲಾಯರ್, ದ ವುಮನ್ ಇಟ್ ಸೆಲ್ಫ್. ಎಲ್ಲ ವುಮನ್ಗೂ ಒಂದೇ ಪ್ರಾಬ್ಲಮ್ ಇದೆ, ಬಟ್ ಇಲ್ಲಿ ಬರುವಾಗ ಅಂದ ಇದು ಇದೆ, ಹೈರಾರ್ಕಿ and inequality ಇದೆ. We believe that this would give dignity, social justice, ಸಾಮಾಜಿಕ ನ್ಯಾಯ, ಸಮಾನತೆ, ಒಂದು ಡಿಗ್ನಿಟಿ ಫಾರ್ ದ ವರ್ಕರ್ಸ್ ಕೊಡ್ತದೆ ಅಂತ ನಾವು ನಂಬುತ್ತೇವೆ. ಇದು ಸಡನ್ ಆಗಿ ಬರಲ್ಲ, ಕಾನೂನು ಬಂದ ತಕ್ಷಣ. ಇದೆಲ್ಲ we have to work over period. ವರ್ಕರ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಸೊಸೈಟಿ. ವರ್ಕರ್ಸ್ ಇಲ್ಲಂದ್ರೆ ಎಷ್ಟು ಡೆವಲಪ್ ಆಗಿ ನಾವು ಇರೋದಕ್ಕೆ ಸಾಧ್ಯಮ್ಮ? ನೀವು ನಾನು ಕೆಲಸ ಮಾಡ್ತಾ ಇದ್ದೀವಿ ಹೊರಗಡೆ ಹೋಗಿ, ನಮ್ಮ ಸ್ಯಾಲರಿ ಏನು, ಅವ್ರ ಸ್ಯಾಲರಿ ಏನು ನೋಡಿ, ದ ಡಿಫ್ರೆನ್ಸಸ್, ದ ಡಿಸ್ಕ್ರಿಮಿನೇಷನ್ ದಟ್ ವಿ ಪ್ರಾಕ್ಟಿಸ್. ಸೊ ವಿ ಬಿಲೀವ್ ದ ಡಿಸ್ಕ್ರಿಮಿನೇಷನ್ ಹೋಗಲಾಕೋದಕ್ಕೆ ಈ ಒಂದು ಕಾಯ್ದೆ ಹೆಲ್ಪ್ ಆಗುತ್ತೆ, ಡೆಫಿನೆಟ್ಲಿ ಆಗ್ತದೆ. ಇಟ್ಸ್ ಅ ಲಾಂಗ್ ಟರ್ಮ್ ಹೋಪ್, ಬಟ್ ಅಟ್ ಲೀಸ್ಟ್ ಪೀಪಲ್ ವಿಲ್ ಎಂಜಾಯ್. ಮೇ ಬಿ ಟು ಸ್ಟಾರ್ಟ್ ವಿತ್ benefits such as financial benefits upper, and then social, economic. Therefore politically you are a citizen, a working citizen. ತುಂಬಾ ಮಹಿಳೆಯರು ಹೋಗಿ ನಾನು ಮನೆ ಕೆಲಸ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಹೇಳಲ್ಲ. ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ, ಈವನ್ ಆಯಾವಾಗಿದ್ದೀರಿ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ. ಕ್ಲಾಸ್ 4 ವರ್ಕರ್ಸ್ ಕೂಡ ಗೌರ್ಮೆಂಟ್ನಲ್ಲಿ ಆಗಿದ್ರೆ ಕ್ಲಾಸ್ 4 ವರ್ಕರ್ಸು ಅಲ್ಲಿ ಕೂರ್ಸ್ತಾರೆ, ಅಲ್ಲಿ ಟಾಯ್ಲೆಟ್ ತೊಳಸ್ತಾರೆ, ಬಟ್ ಅವ್ರು ಏನು ಹೇಳೋದು, ನಾನು ವಿಧಾನಸೌಧನಲ್ಲಿ ಕೆಲಸ ಮಾಡ್ತೀವಿ ಅಂತ. ಕರೆಕ್ಟಾ? ಬಟ್ ಇವರಿಗೆ ಮರ್ಯಾದೆ ಕೊಡಲ್ಲ, ಯಾಕೆಂದರೆ ಮನೆಯಲ್ಲಿ ಕೆಲಸ ಮಾಡಿದರೆ ಅದಕ್ಕೇನೋ ಒಂದು ಇದಿಲ್ಲ, ಸ್ಟೇಟಸ್ ಇಲ್ಲ. ರೈಟ್ ಅಮ್ಮ? ಈ ಸ್ಟೇಟಸ್ ವಿಲ್ ಕಮ್ ನೌ. ಯು ಆರ್ ಅ ವರ್ಕರ್. ಡೊಮೆಸ್ಟಿಕ್ ವರ್ಕ್ ಇಸ್ ಆಲ್ಸೋ ವರ್ಕ್, ಆ್ಯಂಡ್ ದೇ ಆರ್ ಆಲ್ಸೋ ವರ್ಕರ್ಸ್ ಫಾರ್ ಸೊಸೈಟಿ, ಟು ಅಪ್ಕೀಪ್ ಆಫ್ ದ ಸೊಸೈಟಿ. ನಾವೆಲ್ಲ ಕೆಲಸ ಮಾಡಬೇಕಂದ್ರೆ ಅವ್ರ ಮನೆಯಲ್ಲಿ ಇದ್ರೆ ನಮ್ಗೆ ಊಟ ಸಿಕ್ಕತ್ತಾ? ಎಲ್ಲರೂ ಫಸ್ಟ್ ಹೊಟ್ಟೆಗಾಗಿನೇ ಕೆಲಸ ಮಾಡೋದು. ನೀವು ಬಂದ್ಬಿಡ್ತೀಯ ಮನೆಯಲ್ಲಿ, ಎಲ್ಲಾರು ಬಿಟ್ಬಿಟ್ಟು ಬಂದ್ಬಿಡ್ತೀಯ, ಮಕ್ಕಳು ನೋಡ್ಕೊಳ್ತಾರೆ, ಅಡಿಗೆ ಮಾಡ್ತಾರೆ, ವಾಶ್ ಮಾಡ್ತಾರೆ. ವಿ ಆರ್ ಲೈಕ್ ದಟ್ ಇಸ್ ವೈ ಐ ರೆಡ್ ಅ ಬುಕ್ ಕಾಲ್ಡ್ ಮೇಡ್ಸ್ ಅಂಡ್ ಮ್ಯಾಡಮ್ಸ್ ಫ್ರಮ್ ಸೌತ್ ಆಫ್ರಿಕಾ. ದ್ಯಾಟ್ ಇಸ್ ರಿಯಲಿ ಮೋಟಿವೇಟೆಡ್ ಮೀ. ಮೇಡ್ಸ್ ಅಂದ್ರೆ ಇವರೆಲ್ಲ ಯೂಶಲಿ ಬ್ಲ್ಯಾಕ್ ವರ್ಕರ್ಸು. ಮ್ಯಾಡಮ್ಸ್ ಅಂತ ಹೇಳಿದ್ರೆ
English speaking, white people. I'm talking about South Africa. That book I read, Madams and Maids, which has really changed my thinking. And they were in the forefront on bringing freedom for South Africa, all these maids, because they know the sufferings. Okay. So I think there is a lot of motivation from outside, from the ILO, and from ಮತ್ತವರು ವ್ಯವಸ್ಥೆಗಳೆಲ್ಲ ನೋಡಿದರೆ ನಮ್ಮ ದೇಶದಲ್ಲಿ ಕೂಡ ನಮ್ಮ ಡೊಮೆಸ್ಟಿಕ್ ವರ್ಕರ್ಸ್ ಮೇನ್ಲಿ ವಿಮೆನ್, ಮೋಸ್ಟ್ ಆಫ್ ದೇಮ್ ಆರ್ ವಿಮೆನ್. ಡೊಮೆಸ್ಟಿಕ್ ವರ್ಕ್ ಮಾಡೋರು ಗಂಡಸರು ಇದನ್ನು ಕೂಡ ಮೇ ಬಿ ಗಾರ್ಡನರ್ ಇರ್ಬೋದು, ಮತ್ತವರೆಲ್ಲ ಇದನ್ನು ಕೂಡ ಡೊಮೆಸ್ಟಿಕ್ ವರ್ಕರ್ಸ್ ಮೇನ್ ವರ್ಕರ್ಸ್ ಆರ್ ವಿಮೆನ್ ಇನ್ ಲಾರ್ಜ್ ನಂಬರ್. ನಮ್ಗೆ ಕಾಗಿದೆ ಬಂದ್ರೆ ಮತ್ತೆ ಎಲ್ಲ ಸ್ಟೇಟ್ ಪಿಕಪ್ ಮಾಡ್ತಾರೆ. ಸೊ ದಟ್ ವಿಲ್ ಬಿ ಆಲ್ಸೋ ಪೀಪಲ್ ಆರ್ ವೇಟಿಂಗ್. ಮೈ ಫ್ರೆಂಡ್ಸ್ ಇನ್ ದ ನ್ಯಾಷನಲ್ ಪ್ಲಾಟ್ಫಾರ್ಮ್ ಆರ್ ವೇಟಿಂಗ್ ಫಾರ್ ದಿಸ್ ಆಕ್ಟ್. ನೋಡ್ಬೇಕು ಏನೇನು ಇರ್ತದೆ, ಏನೇನು ಬಿಟ್ಟಿದ್ದಾರೆ, ಸೊ ಅಂತ ನೋಡ್ಬೇಕಾಗಿದೆ. ಕಾನೂನು ಕೂಡ ನಾವು ಹೇಳಿರೋದೆಲ್ಲ ಬಂದಿರಲ್ಲ, ಮೇ ಬಿ 1 or 2 ಮಿಸ್ಸಿಂಗ್ ಆಗ್ತದೆ. ಐ ಥಿಂಕ್ ವಿ ವಿಲ್ ವರ್ಕ್ ಟುವರ್ಡ್ಸ್ ಬ್ರಿಂಗಿಂಗ್ ಅಪ್ ಅ ಕಾಂಪ್ರಿಹೆನ್ಸಿವ್. ಇಷ್ಟು ವರ್ಷ ಹೋರಾಟ ಮಾಡಿರೋದಕ್ಕೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ತಗೊಳ್ಳೋಣ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗೃಹ ಕಾರ್ಮಿಕರಿಗೋಸ್ಕರ ಇಷ್ಟೊಂದು ಹೋರಾಟ ಮಾಡಿದಿರ, ಇವಾಗ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ವಿಲ್ಸಿ ಏನಾಗುತ್ತೆ ಅಂತ ಹೇಳಿ. ಆಲ್ ದ ಬೆಸ್ಟ್ ಮ್ಯಾಮ್. ಇದಾಗಿತ್ತು ಗೃಹ ಕಾರ್ಮಿಕರ ಬಗೆಗಿನ ಮಾಹಿತಿ. ಗೃಹ ಕಾರ್ಮಿಕರಿಗೆ ಯಾರ್ಯಾರೆಲ್ಲ ಗೃಹ ಕಾರ್ಮಿಕರಾಗಿದ್ದೀರಿ, ಗೃಹ ಕಾರ್ಮಿಕರಂದ್ರೆ ನಥಿಂಗ್ ಬಟ್ ಮನೆ ಕೆಲಸ ಮಾಡೋರು ಅಷ್ಟೇ. ಯಾರ್ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಇದು ತುಂಬಾ ಯುಟಿಲೈಸ್ ಆಗುತ್ತೆ. ನಿಮ್ಮ ಒಂದು ಸ್ಟೇಟಸ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬಾ ಯುಟಿಲೈಸ್ ಆಗುತ್ತೆ. ಅದಕ್ಕೆ ಇದನ್ನ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಮತಾ ಶ್ರೀ, ಐನಾಪುರ್.